ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ದಾಖಲೆ ಹಣ ಸಂಗ್ರಹವಾಗಿದೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ 2024-26ನೇ ಸಾಲಿನಲ್ಲಿ ಬರೋಬ್ಬರಿ 64.23 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಉದ್ಯಾನವನಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲೂ ಹೆಚ್ಚಳವಾಗಿರುವಂತದ್ದು. ಇದೇ 2024-25ನೇ ಸಾಲಿನಲ್ಲಿ 21.24 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. 25-26ನೇ ಸಾಲಿನಲ್ಲಿ 22.40 ಲಕ್ಷ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಪ್ರಾಣಿಗಳ ದತ್ತು ಮತ್ತು ದೇಣಿಗೆಯಲ್ಲೂ ಕೂಡ ಹೆಚ್ಚು ಹಣ ಸಂಗ್ರಹವಾಗಿದೆ. ಬನ್ನೇರುಘಟ್ಟ ಝೂಗೆ ಪ್ರತಿ ವರ್ಷ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿರುವಂತದ್ದು. ಆದಾಯ ಹೆಚ್ಚಳದಿಂದ ಬನ್ನೇರುಘಟ್ಟ ಝೂ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಇನ್ನು ಮತ್ತಷ್ಟು ವಿವಿಧ ಪ್ರಭೇದದ ಪ್ರಾಣಿ ಪಕ್ಷಿಗಳ ಆಗಮನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಇಡಿ ಸೂರ್ಯಸೇನ್ ಹೇಳಿಕೆಯನ್ನು ನೀಡಿದ್ದಾರೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ. ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ದಿತ್ತು. ಸಫಾರಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಸ್ಪಾಟಿಂಗ್ ಆಗಿದೆ. ಓವರಾಲ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ನೈಸ್. ಇದನ್ನು 420 ಪರ್ ಪರ್ಸನ್ ಅಡಲ್ಟಿಗೆ ಚಾರ್ಜ್ ಮಾಡ್ತಾರೆ. ಆ ಪ್ರೈಸ್ನ ಒಂಚೂರು ಕಡಿಮೆ ಮಾಡ್ಬೋದು ಮಾಸ್ನ ಅಟ್ರಾಕ್ಟ್ ಮಾಡೋಕ್ಕೆ. ಮತ್ತು ಓವರಾಲ್ ಡೆವಲಪ್ಮೆಂಟ್ನಲ್ಲಿ ಆ್ಯನಿಮಲ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಇನ್ನೂ ಒಂಚೂರು ಜಾಸ್ತಿ ಮಾಡಿದ್ರೆ ಸ್ಪಾಟಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಓವರಾಲ್ ಗ್ರೀನರಿ ಎಲ್ಲ ಒಂಚೂರು ನೋಡ್ಕೋಬೋದು. ಬಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್, ಮಸ್ಟ್ ವಿಸಿಟ್. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದಿದ್ದೀವಿ. ನಾವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಲ್ಮೋಸ್ಟ್ ಎವ್ರಿ ಇಯರ್ ಬರ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಕರ್ಕೊಂಡು ನಾನು ಚಿಕ್ಕದಾಗೂ ಬರ್ತಾ ಇದ್ದೆ. ಬಟ್ ಡೆವಲಪ್ಮೆಂಟ್ ತುಂಬ ಆಗಿದೆ. ಮುಂಚೆ ಇಷ್ಟು ಬ್ಯೂಟಿಫುಲ್ ಇರಲಿಲ್ಲ, ಇವತ್ತು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯನಿಮಲ್ಸ್ನು ಮುಂಚೆ ಇಷ್ಟು ಇರಲಿಲ್ಲ, ಇವತ್ತು ಎವ್ರಿ ಆ್ಯನಿಮಲ್ ವಿ ಕುಡ್ ಸ್ಪಾಟ್ ಆ್ಯಂಡ್ ತುಂಬ ಜಾಸ್ತಿ ಇದೆ. ಇನ್ನೂ ಬೆಟರ್